ಸರ್ ಇದು ಬಂದುಬಿಟ್ಟು 8 kg ಮಿಷನ್ನು ಬೆಲ್ಟ್ ಡ್ರೈವ್ ಮಾಡಲ್ಲು. ಇದು BLDC ಮೋಟ್ರ್ ಅಂತ ಹೇಳ್ತಾರಲ್ಲ, ಇದೇ ಥರ ಮೋಟ್ರಲ್ಲಿ ಇರುತ್ತೆ. ಬಟ್ ಎಂಟೈರ್ ಮಿಷನ್ ಬಂದುಬಿಟ್ಟು 5 ವರ್ಷ ವಾರಂಟಿ ಬರುತ್ತೆ. ಇದು ಹಾಂ ಸರ್. ಮೋಟ್ರಿಗೆ ಬಂದುಬಿಟ್ಟು 12 ವರ್ಷ ವಾರಂಟಿ ಬರುತ್ತೆ. ಹಾಂ ಸರ್. ಮಾಮೂಲಿ ಎಲ್ಲ ಥರ ಮಿಷನ್ಗಳು ಯಾವ ಥರ ಇರುತ್ತೆ ಅದೇ ಥರನೇ, ಬಟ್ ವಾರಂಟಿ ಮಾತ್ರ ಚೇಂಜಸ್ ಇರುತ್ತೆ. 5 ವರ್ಷ ಎಂಟೈರ್ ಮಿಷನ್ ಅಂದರೆ ಕಸ್ಟಮರಿಗೆ ಅಲ್ಲೇ ಬೆನಿಫಿಟ್ ಆಗಿಬಿಡುತ್ತೆ. 5 ವರ್ಷದ ತನಕ ಮೇಂಟೆನೆನ್ಸ್ ಕಾಸ್ಟ್ ಕಂಪನಿ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಆ ಒಂದು ವಿಚಾರದಲ್ಲಿ ಬೆನಿಫಿಟ್ ಕಸ್ಟಮರಿಗೆ ಸಿಗೋದು. ಅದು ಬಿಟ್ಟರೆ ಮೋಟ್ರ್ ಇನ್ನೇನು 12 ವರ್ಷ 15 ವರ್ಷ ಇಟ್ಕೊಂಡ್ರು ಏನಾಗೋದಿಲ್ಲ. 12 ವರ್ಷ ತನಕ ಕಂಪನಿನೇ ವಾರಂಟಿ ಬರುತ್ತೆ. ಮೋಟ್ರ್ ಏನಾದರೂ ಕಂಪನಿ ಫ್ರೀ ಆಫ್ ಕಾಸ್ಟಲ್ಲಿ ಹಾಕ್ಕೊಡ್ತಾರೆ. ಇದೊಂದು ಮಾಮೂಲಿ ನಿಮಗೆ ಇದರಲ್ಲಿ ಸಿಸ್ಟಮಲ್ಲಿ ಬಂದುಬಿಟ್ಟು ಇದು ಡಿಸ್ಪ್ಲೇ ಆನ್ ಆಗುತ್ತೆ. ಡಿಸ್ಪ್ಲೇಯಲ್ಲಿ ನೀವು ಚೈಲ್ಡ್ ಕೇರ್, ಬೇಬಿ ಕೇರ್, ಡೈಲಿ ವಾಶ್ ಬಟ್ಟೆ, ಡೆಲಿಕೇಟೆಡ್, ಆಮೇಲೆ ಸೆಲ್ಫ್ ಕ್ಲೀನಿಂಗ್ ಟೆಕ್ನಾಲಜಿ ಅಂತ ಬರ್ತದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸೆಲ್ಫ್ ಕ್ಲೀನಿಂಗ್ ಅಂದರೆ ಕೆಲವೊಂದು ಬೇರೆ ಬ್ರ್ಯಾಂಡಲ್ಲಿ ಬಂದುಬಿಟ್ಟು ಡ್ರಮ್ ಕ್ಲೀನಿಂಗ್, ವಾಷಿಂಗ್ ಅಂತ ಪೌಡ್ರ್ ಎಕ್ಸ್ಟ್ರಾ ಹಾಕಿಬಿಟ್ಟು ಮಾಡಬೇಕು. ಹಾಂ ಸರ್. ಬಟ್ ಇದರಲ್ಲಿ ಆ ಥರ ಏನಿಲ್ಲ. ಸೆಲ್ಫ್ ಕ್ಲೀನಿಂಗ್ ಆಪ್ಷನಿಗೆ ಬಂದುಬಿಟ್ಟು ಫಂಕ್ಷನ್ ಆನ್ ಮಾಡಿದರೆ ತನ್ನಷ್ಟಕ್ಕೆ ತಾನೇ ಡ್ರಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಡ್ರೈನಲ್ಲಿ ಕ್ಲೋಸ್ ಆಗುತ್ತೆ. ಅದು ಬಿಟ್ಟರೆ ನೀವು ಕ್ವಿಕ್ ವಾಶ್ ಅಂತ ಬರುತ್ತೆ. ಕ್ವಿಕ್ ವಾಶ್ ತಂದುಬಿಟ್ಟು ಇದರಲ್ಲಿ 15 ನಿಮಿಷದಲ್ಲಿ ನಿಮಗೆ ಬಟ್ಟೆ ವಾಷಿಂಗ್ ಫೆಸಿಲಿಟಿ ಇದೆ. ಎಕ್ಸಾಂಪಲ್ ಯಾವ್ದಾದ್ರು ಫಂಕ್ಷನಿಗೆ ಹೋಗಿರ್ಬೇಕು, ನಿನ್ನೆ ಹಾಕೊಂಡು ಹೋಗಿರ್ತಾರೆ ಬಟ್ಟೆ, ನನಗೆ ಇವತ್ತು ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕಪ್ಪ, ಮತ್ತು ಏನು ಮಾಡಬೇಕು ಅಂದಾಗ 15 ನಿಮಿಷ ಆಪ್ಷನ್ ಇರುತ್ತೆ. ಅದೇ ಡ್ರೆಸ್ನ ನೀವು 15 ನಿಮಿಷಕ್ಕೆ ಕ್ವಿಕ್ ವಾಶಲ್ಲಿ ಇಟ್ಬಿಟ್ರೆ 15 ನಿಮಿಷದಲ್ಲಿ ಬಟ್ಟೆ ವಾಶ್ ಮಾಡಿ ಕೊಡುತ್ತೆ. ಅಪ್ ಟು 80%, 85% ತನಕ ಬಟ್ಟೆ ಡ್ರೈ ಆಗಿರುತ್ತೆ. ಮಾಮೂಲಿ ಗಾಳಿಗೆ ಹಾಕಿದ್ರೆ 80% ಡ್ರೈ ಆಯ್ತಂದರೆ ಗಾಳಿಗೆ ಹಾಕ್ಕೊಂಡು ಐರನ್ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಮೇನ್ ಆಪ್ಷನ್. ಬೆನಿಫಿಟ್ ಏನಪ್ಪ ಅಂದರೆ ವಾಷಿಂಗ್ ಕ್ವಾಲಿಟಿ ಸೂಪರಾಗಿ ಬರುತ್ತೆ. ಇದರಲ್ಲಿ ಟಂಬ್ಲಿಂಗ್ ವಾಶ್ ಅಂತ ಹೇಳ್ತೀವಿ ನಾವು. ಟಂಬ್ಲಿಂಗ್ ವಾಶ್ ಅಂದರೆ ಬಟ್ಟೆ ಹಿಂಗೆ ಡೋಬಿ ಎತ್ತು ಹೋಗಿತ್ತು ಅಂದ್ಬಿಟ್ಟು ಆ ಆಪ್ಷನ್ ಸಿಗುತ್ತೆ ನಿಮಗೆ. ಬಿಗ್ ಡ್ರಮ್ ಬರುತ್ತೆ, ದೊಡ್ಡದಾಗಿ ಬರುತ್ತೆ ಡ್ರಮ್ಮು. ಇದರಲ್ಲಿ ಬಟ್ಟೆ ಮೇಲೆ ಕೆಳಗೆ ಹಿಂಗೆ ಹೋದಾಗ ಕೆಳಗಿಂದ ಮೇಲೆ ಬೀಳುತ್ತೆ. ಆವಾಗ ಇದು ಡೋಬಿ ವಾಶ್ ಸಿಗುತ್ತೆ ನಿಮಗೆ. ಡೋಬಿ ವಾಶ್ ಅಂದರೆ ಮೇನ್ ಇಂಪಾರ್ಟೆಂಟ್. ಹಾಂ ಸರ್. ಹೀಗಾಗಿ ಬಟ್ಟೆ ಕ್ಲೀನಲ್ಲಿ ಚೆನ್ನಾಗಿ ಬರುತ್ತೆ, ಕ್ಲೀನಾಗಿ ಬರುತ್ತೆ. ಹಾಂ ಸರ್. ಬಟ್ ಇದರಲ್ಲಿ ಡ್ರಮ್ ಕ್ಲೀನಿಂಗ್ ಯಾವ ಥರ ಇರುತ್ತೆ ಅಂದರೆ ನೋಡ್ರಿ, ಇಲ್ಲಿ ಈ ಓಲ್ ಇದೆಯಲ್ಲ, ಸಣ್ಣ ಸಣ್ಣ ಓಲು. ಹಾಂ ಸರ್. ಇದರಲ್ಲಿ ನೀರು ಪಂಪಿಂಗ್ ಆಗುತ್ತೆ. ಹಾಂ. ಆ ಟೈಮಲ್ಲಿ ಇದು ರಿನ್ಸ್ ಆಗುತ್ತೆ ನೋಡ್ರಿ. ರಿನ್ಸ್ ಮೀನ್ಸ್ ಬಟ್ಟೆ ನಾವು ಜಾಲಿಸ್ತೀವಿ ಅಂತ ಹೇಳ್ತೀವಲ್ಲ. ಹಾಂ ಸರ್. ಆ ಟೈಮಲ್ಲಿ ಒಂದು ನೊರೆನೇ ಇಲ್ದಲ್ಲಿ ನೀಟಾಗಿ ಕ್ಲಿಯರ್ ಆಗುತ್ತೆ. ಹಾಂ. ಓಲ್ ಒಳಗಡೆ ಪ್ರೆಸರಾಗಿ ಬರುತ್ತೆ ನೀರು. ಹಾಗಾಗಿ ಬಟ್ಟೆ ಮಾತ್ರ ನೀಟಾಗಿ ಜಾಲಿಸ್ದಂಗೆ ಆಗುತ್ತೆ. ಅದು ಬಿಟ್ಟರೆ ಇದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೇಸರ್ ವೆಲ್ಡಿಂಗ್ ಅಂತಾರೆ ಗೊತ್ತಾ, ಲೇಸರ್ ವೆಲ್ಡಿಂಗ್. ಆಮೇಲೆ ಲೇಸರ್ ವೆಲ್ಡಿಂಗ್ ಆದರೆ ಬಟ್ಟೆ ಎಲ್ಲ ಹಿಂಗೆ ಸಿಗಾಕೋದಾಗಲಿ ಅಂಥದ್ದಾಗಲಿ ಆಗೋದಿಲ್ಲ. ಬೇರೆ ಕಂಪನಿಯವರೆಲ್ಲ ಲೇಸರ್ ವೆಲ್ಡಿಂಗ್ ಇರೋದಿಲ್ಲ. ಇದು ಬಿಟ್ಟರೆ ನಮ್ಮವ್ರು ಬಿಟ್ಟರೆ ಭಾಷಣ ರ್ಯಾಟ್ ಮ್ಯಾಟೆಲ್ಲ ಇರುತ್ತೆ, ಬ್ಯಾಕ್ ಸೈಡ್ ಇರುತ್ತೆ, ಓಪನ್ ಮಾಡಿ ಇದು ಮಾಡ್ಕೊಬೋದು. ಏನು ರೀ ಇಲ್ಲೇ ಒಳಗೆ ಹೋಗೋದು ಆ ಥರ ಏನಾಗಲ್ಲ, ಕಷ್ಟ ಏನಾಗೋದಿಲ್ಲ. ಬಟ್ ಸೇಫಾಗಿ ನೋಡ್ಕೋಬೋದು, ಅದರಲ್ಲಿ ಏನಿಲ್ಲ. ಓವರಾಲ್ ಬೇರೆ ಬ್ರ್ಯಾಂಡಿಗೆ ಹೋಲಿಸಿದ್ರೆ ಎಂಟೈರ್ ಮಿಷನ್ಗೆ 5 ವರ್ಷ ವಾರಂಟಿ ಸಿಗುತ್ತೆ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ಕೊಂಡು. ಹಾಂ. ಮೋಟ್ರಿಗೆ 12 ವರ್ಷ ತನಕ ಇರುತ್ತೆ. ಬೇರೆ ಬ್ರ್ಯಾಂಡ್ ಯಾವುದೋ 5 ವರ್ಷ ಸರ್ವಿಸ್ ಸರ್, ನಿಮ್ಮ ಡೋರ್ ಸರ್ವಿಸ್ ಕೊಡ್ತೀನಿ ಸರ್. ಅದೇ ಇದ್ದಿದ್ರು ಕೂಡ ಡೋರ್ ಸರ್ವಿಸಿಗೆ ಬಂದು ಮಾಡ್ಕೊಡ್ತೀವಿ, ಮನೆಗೆ ಬಂದು ಸರ್ವಿಸ್ ಮಾಡಿಸ್ಕೊಡ್ತೀವಿ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.